ಕಾಯಿಲೆ ಯಾಕೆ ಹುಷಾರಾಗಂಗೆ ಇಲ್ಲ. ಸುಸ್ತು ನೆಗಡಿ ಹೋಗ್ತೈತೆ ಬರ್ತೈತೆ, ಗಂಟ್ಲು ಯಾಕೋ ಮಾತಾಡಕ್ಕೆ ಪೇಷಂಟ್ ಆಗ್ತಾ ಇದೀನಿ. ಹೊರಗಡೆ ಹೋಗನಿ ಅಂದ್ರೆ ಬಿಸಿಲು ಜಾಸ್ತಿ. ಮನೆ ನೆಮ್ಮದಿ ಮನೆ ಅಂದ್ರೆ ಇದ್ಯಾವ್ದು ಅಮ್ಮ ಬಂದ್ಬಿಟ್ಟಾಗ್ಲಿಲ್ಲ. ಮಾಮ ಮಾಮ ಎದ್ದಳು ಆಟ ಆಡಕ್ ಹೋಗಣ ಬಾ ಅಂತೈತಿ. ಎತ್ಲಾಗಂತ ಸಾಯೋದು. ಗುಂಡಜ್ಜಿ ಇದ್ಯಾಕೆ ಚಿಂಟು ಹಿಂಗ್ ಕುತ್ಕೊಂಡು ಯೋಚನೆ ಮಾಡ್ತಾರಲ್ಲ? ಚಿಂಟು ಯಾಕೋ ಏನೋ ಯೋಚನೆ ಮಾಡ್ತಿದ್ಯಾ? ನಾನು ಏನನ್ನ ಯೋಚನೆ ಮಾಡ್ತೀನಿ, ವಾವ್ ಸುಮ್ಮನೆ. ಹಬ್ಬ ಕೇಳದ್ನಪ್ಪ ಸುಮ್ನೆ. ಅದಕ್ಕೆ ಯಾಕೆ ನೀನ್ ಹಂಗಾಡ್ತೀಯ? ಮತ್ತೀಗ ನಂಗೆ ಹುಷಾರಿಲ್ಲ ಅಲ್ಲಿ. ನಿನ್ನನ್ನು ಮಾತಾಡಿಸ್ತೀನಲ್ಲ ಅದು ನನ್ ತಪ್ಪು ಅಲ್ಲ. ನಾನು ಏನೋ ಕಿರಣ ಮತ್ತೀಗ ಮಂಜ ನಿನ್ನ ಒತ್ಕೊಂಡು ಹೋಗ್ತಿದ್ರು ಆ ಕಡೆಗೆ, ಅದಕ್ಕೆ ಏನು ಅಂತ ಕೇಳೋನಿ ಅನ್ಕಂಡೆ. ನೋಡಿದ್ರೆ ನೀನ್ ಮಾತಾಡೋದಿಲ್ಲ ನನ್ ಜೊತೆ. ನಾನ್ ಬಂದಿದ್ದು ಗುಂಡಜ್ಜಿ ಹತ್ರ ಮಾತಾಡಕ್ಕೆ. ನನ್ನ ಯಾವಾಗ ಓದ್ಕೊಂಡ್ರ ಇಬ್ರು? ನಾನು ನಡ್ಕೊಂಡು ಹೋದೆ ಆಸ್ಪತ್ರೆಗೆ. ಅಪ್ಪ ಸ್ವಾಮಿ ನಿನ್ನ ಮಾತಾಡ್ಸೋದೇ ಇಲ್ಲ, ಸುಮ್ನೆ ಇರು. ಆ ಮರ್ದಡೆಗೆ ನಾವು ಒತ್ಕೊಂಡೋಗಿ ಮನಗುಸಿರಂತಲ್ಲ, ಅದು ನೀನ್ ಹೇಳ್ತಿರೋದು? ಅದಲ್ಲ, ಮಂತಾಗಿಂದನ ನಿನ್ನ ಮಂಜನನ್ನು ಕಿರಣ ಇಬ್ರು ಹಿಡ್ಕೊಂಡು ಹಿಂಗ್ ಎತ್ಕೊಂಡು ಹೋಗ್ತಿದ್ರು. ನಾನೆಲ್ಲ ತಮಾಷೆಗೆ ಅಂತಂದು ಸುಮ್ಮನಾದಿ. ನೀನು ಮನೆ ಕೇಳಿದ್ದಿ, ನೀವು ತಮಾಷೆಗೆ ತಾನೇ ಮಾಡಿರೋದು. ಈ ನನ್ನ ಮಗ ಯಾವಾಗ ಹೆಂಗಿರ್ತಾನೆ ಅಂತಾನೆ ಹೇಳಕ್ಕಾಗಲ್ಲ. ಎಲ್ಲ ಪಾಪಿಗಳ ಅಲ್ಲ, ನಾನು ಎಷ್ಟು ಕಷ್ಟಪಡ್ತಿದೀನಿ, ಎಷ್ಟು ಯೋಚನೆ ಮಾಡ್ತಿದೀನಿ. ನೆಮ್ಮದಿಗೆ ಮನೆ ಕಂಡಿರನ್ನ ಚೆನ್ನಾಗಿ ನಿದ್ದೆ ಬಂದಾಗ ಇಬ್ರು ಒತ್ಕೊಡೋಕೆ ಮರ್ದಡೆ ಮಲಗಿಸ್ಬಿಟ್ಟು, ಆಮೇಲೆ ನಿನಗೆ BP ಕಡಿಮೆ ಆಗಿತ್ತು, ಅಲ್ಲಿ ಬಿದ್ದಿದ್ದೆ ಇಲ್ಲಿ ಬಿದ್ದಿದ್ದೆ, ನಮ್ಮ ಜೊತೆಗೆ ಆಟ ಆಡ್ತಿದ್ದೆ ಅಂತಂದು ಹೇಳಿರಲ್ಲೋ ನಿಮ್ಮ ಕೈಯಾಗುವಾಗ. ಅಲ್ಲ ನೀವೇ ಹೇಳ್ರಿ ನನ್ನ ಮಕ್ಳನ್ನ ನಾನು ಏನು ಮಾಡ್ಬೇಕಂತಂದು. ಅದ್ರಾಗ ಏನು ಇಬ್ರು ನನ್ನ ಜೊತೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಮಾತ್ರೆ ಎಲ್ಲ ಕೊಡ್ಸ್ಯಾರ, ಮಾತ್ರೆ ಎಲ್ಲ ನುಂಗಿದೀನಿ. ಡಾಕ್ಟ್ರ್ ಅದ್ರಾಗೆ BP ಕಡಿಮೆ ಐತೆ ಅಂತ ಹೇಳೋರಿ. ಹೊಟ್ಟೆ ತುಂಬ ಉಣ್ಬೇಕಂತ ನಾನು ಹೊಟ್ಟೆ ತುಂಬ ಉಣ್ತಿದ್ದೆ. ಮತ್ತೀಗ ನೋಡಿರಿ ಇವರು ಎಂತ ಮೋಸ ಮಾಡ್ಯಾರ ನನ್ನ ಜೊತೆ ಸೇರ್ಕೊಂಡು. ಪಾಪ ನಮ್ಮಮ್ಮನ ಬೈದಿದ್ದೀನಿ ನಾನು. ಈ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡಲ್ಲ. ನೋಡ್ರಿ ನಾನು ಏನ್ ಮಾಡ್ತೀನಿ ಅಂತ ನೀವೇ ನೋಡ್ರಿ. ಹಲೋ, ಯಾರಲ್ಲ? ಏನೋ ಮಾಡ್ತಿದ್ಯಾ? ನಾನು ಮಂಜ ಆಟ ಆಡ್ತಿದೀವಿ. ಏನು ನಮ್ಮ ಅಂತಕ್ಕೆ ಬರಂಗಿಲ್ಲ. ಲೋ BP ಎಲ್ಲ ಹುಷಾರಿಲ್ವಲ್ಲ, ಅದಕ್ಕೆ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ. ನಾನು ಚೆನ್ನಾಗಿದ್ದೀನಿ ಇವಾಗ. ನಿಮ್ ಜೊತೆ ಆಟ ಆಡ್ಬೇಕು. ಮತ್ತೆ ನಿಮ್ಗಿಬ್ರಿಗೂ ಏನೋ ಗಿಫ್ಟ್ ತಂದಿದ್ದೀನಿ, ಹಂಗೆ ಬರ್ತೀರಾ? ಎಲ್ಲಿಗೆ ಗಿಫ್ಟ್ ತಂದಿದ್ಯಾ? ಲೋ ನನಗೆ ಯಾಕ ಭಯ ಆಗ್ತೈತ್ ಕಣೋ, ಯಾರನ್ನ ಹೇಳಿರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಲ. ಏನು ಮಂಜ ಅಂತಾನೆ? ಏನು ಇಲ್ಲ, ಯಾಕ ಇಲ್ಲಿ ಯಾರಿಗ ಹೇಳ್ತಾನೆ. ಬರ್ತೀರಾ? ಕಾಯ್ತಿರ್ತೀನಿ. ಸರಿ ಆಯ್ತು. ಎಲ್ಲಿಗೆ ಬರ್ಬೇಕು ಹೇಳು? ಅದೇ ಮರದ ಹತ್ರ. ಸರಿ ಬರ್ತೀವಿ ಬಾ. ಬರ್ಲಿ ಇವತ್ತೈತಿ. ಇನ್ನ ಇಷ್ಟತ್ತಾದ್ರೂ ಬರ್ಲಿಲ್ವೇ ಇವರು? ಲೋ ಕಿರಣ ಹೇಳ, ಅವನೇನ ಗಿಫ್ಟ್ ತಂದಾನೆ ಅಂತಂದೆ, ನೋಡಿದ್ರೆ ಬರಕೆ ಬಂದಾನೆ. ಅವನು ಎಲ್ಲಾನು ಬಚ್ಚಿಕಿರ್ತಾನೆ ಹೇಳು. ಐತಿ ನಿಮಗೆ. ಬರ್ರಿ ಬರ್ರಿ. ಏನಲ್ಲ ಗಿಫ್ಟ್ ತಂದಿದ್ದೀನಿ ಅಂದೆ. ಏನು ಗೊತ್ತಾ ಗಿಫ್ಟ್ ತಂದಿರೋದು? ನಾನು ತಲೆ ಸುದ್ದಿ ಬಿದ್ದಾಗ ನೀವು ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸಿ ಎಷ್ಟು ನಾನು ಕೇರ್ ಮಾಡ್ತೀರ, ನನ್ನ ಮೇಲೆ ಎಷ್ಟು ಪ್ರೀತಿ ಐತಿ, ಅದಕ್ಕೆ ನಿಮ್ಮಿಬ್ಬರಿಗೂ ನಾನು ಗಿಫ್ಟ್ ತಂದಿದ್ದೀನಿ. ಕೊಡ್ಲಾ ಮತ್ತೆ? ಇಬ್ರು ಆ ಕಡೆ ತಿರ್ಕೊಂಡು ಕಣ್ ಮುಚ್ಕೊಂತೀರಾ? ಸರಿ ಆಯ್ತು. ಅಯ್ಯೋ ಪಾಪ, ನೀವೆಷ್ಟು ಒಳ್ಳೆಯವರಲ್ಲ. ಒಂದು ಇರುವೆಗೂ ಕೂಡ ನಾವು ಮಾಡಲ್ಲ. ಆದ್ರೆ ನಾನು ತುಂಬಾ ಕೆಟ್ಟವನು. ನಿಮ್ಮಿಬ್ಬರಿಗೆ ಹೊಡಿತೀನಿ ನಾನು ಜಾಸ್ತಿ. ನಾವು ಯಾರು ಯಾರಿಗೂ ಏನು ಮಾಡಿಲ್ಲ. ಬಾಯಿ ಮುಚ್ಚಲ್ಲ ಸಾಕು ಕಂಡವ್ರಿ. ಏನ್ ಮಾಡಿದಿರ? ನಾನು ಮನೆ ಕೆಂಡಿರನ್ನ ಓದ್ಕೊಂಡ್ಬಂದು ಮರದ ಕೆಳಗೆ ಮನಗೋಸಿ ಲೋ BP ಆಗಿತ್ತು. ನಮ್ ಜೊತೆಗೆ ಆಟ ಆಡ್ತಿದ್ದೆ, ಹಂಗೆ ಹಿಂಗೆ ಅಂತ ಕತೆ ಕಟ್ಟಿ ಆಸ್ಪತ್ರೆ ಕರ್ಕೊಂಡು ನನ್ನ ಪೇಷಂಟ್ ಮಾಡಿಸ್ಬಿಟ್ರಲ್ಲ.
ಆ ಬೋರ್ ಚಂದ್ರಪ್ಪನ ಮಾತು ನಂಬ್ತೀನಿ, ನಿಮ್ಮ ಮಾತು ನಂಬಲ್ ನಾನು. ನೀವು ಒಬ್ರು ಫ್ರೆಂಡ್ಸೇ, ಥೂ ಮಿತ್ರ ದ್ರೋಹಿಗಳು ನೀವೆಲ್ಲನ. ಲೋ ಲೋ ನಂದೇನೋ ತಪ್ಪಿಲ್ಲ ಕಣ, ಈ ಐಡಿಯಾ ಕೊಟ್ಟಿದ್ದು ಯಾರು ಹೇಳು? ಈ ಮಂಜ ಕಣ. ಕಿಂಡ ಇಲ್ಲ ಕಣ, ನಾವಿಬ್ರು ಸೇರಿ ಮಾಡಿದ್ದು. ಮತ್ತೀಗ ಏನು ಗೊತ್ತೇ, ತಮಾಷೆಗಂತ ಮಾಡಿ ಕಣ, ತಮಾಷೆಗಂತ ಮಾಡಿ ಆಸ್ಪತ್ರೆ ಕರ್ಕೊಂಡು ಹೋಗಂತ ಅವಶ್ಯಕತೆ ಏನಾದ್ರು ಇತ್ತು ಕಂದ? ಅದು ನಾವು ಆಸ್ಪತ್ರೆ ಕರ್ಕೊಂಡು ಹೋಗಿ ನಾವ್ ಏನು ಅಂದಿಲ್ಲ. ಡಾಕ್ಟ್ರಿಗೆ ಚೆನ್ನಾಗಿ ಊಟ ಮಾಡಲ್ಲ, ಊಟ ಮಾಡಕ್ ಕೇಳಿ ಡಾಕ್ಟ್ರೆ BP ಕಡಿಮೆ ಐತಿ ಅಂತಂದು ಅಂತ ಹೇಳಿ ಡಾಕ್ಟ್ರ್ ಅವ್ರ ಅಜ್ಜಿ ಹೇಳ್ತಂತಂದು ಹೇಳಿ ಅಷ್ಟೇ. ರಾಮ ರಾಮ ರಾಮ, ಎಷ್ಟು ಸುಳ್ಳು ಹೇಳ್ತೀರ ನೀವು? ನಿಮ್ ತರ ಫ್ರೆಂಡ್ಸ್ ಜೊತೆ ನಾನು ಫ್ರೆಂಡ್ಶಿಪ್ ಮಾಡೋದ್ಕಿಂತ ನಾನು ಮನೆಗಿರೋದು ಎಷ್ಟೋ ವಾಸಿ. ನಾನು ಯಾರ ಜೊತೆಗೂ ಆಟ ಆಡಕ್ ಹೋಗಲ್ಲ. ಬಾಯ್, ನಮ್ಮಮ್ಮ ಬಂದೈತಿ, ನಮ್ಮಮ್ಮ ಜೊತೆ ಆಟ ಆಡ್ಕೊಂತೀನಿ. ನೀನು ಮಾತಾಡ್ಬೇಡ. ನೀನು ಇಷ್ಟು ದಿನ ನನ್ನ ಕ್ಲೋಸ್ ಫ್ರೆಂಡ್ ಅನ್ಕೊಂಡಿದ್ದೆ, ನೀನೇ ನನಗೆ ಬೆನ್ನಿಗೆ